ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಡ್ಯಾಶ್ ಬೋರ್ಡ್ ವಿಡಿಯೋ ತೋರಿಸುತ್ತೇವೆ. ಡ್ಯಾಶ್ ಬೋರ್ಡ್ ಪುಟಕ್ಕೆ ಹೋಗಿ ಶುರು ಮಾಡಿ. ಡ್ಯಾಶ್ ಬೋರ್ಡ್ ಟೈಪ್ ಆಯ್ಕೆ ಮಾಡಿ. ನಿಮ್ಮ ಬಳಿ ಚೈನ್ ಸ್ಟೋರ್ ಇದ್ದರೆ ಅದನ್ನು ಆಯ್ಕೆ ಮಾಡಿ ಅಥವಾ ಕರೆಂಟ್ ಸ್ಟೋರ್ ಆಯ್ಕೆ ಮಾಡಿ. ನಂತರ ದಿನಾಂಕ ಫಿಲ್ಟರ್ ಆಯ್ಕೆ ಮಾಡಿ. ನಿಮ್ಮ ದಿನಾಂಕ ಆಯ್ಕೆ ಮಾಡಿ ಮತ್ತು ಇದನ್ನು ಅಪ್ಲೈ ಮಾಡಿ. ಜನರೇಟ್ ಆಯ್ಕೆ ಕ್ಲಿಕ್ ಮಾಡಿ. ಇದು ನಿಮ್ಮ ಡ್ಯಾಶ್ ಬೋರ್ಡ್ ಜನರೇಟ್ ಮಾಡುತ್ತದೆ. ನಂತರ ನೀವು MRP ಮೂಲಕ ಇನ್ವೆಂಟರಿ ವ್ಯಾಲ್ಯೂ ನೋಡಬಹುದು ಮತ್ತು PTR ಮೂಲಕ ಇನ್ವೆಂಟರಿ ವ್ಯಾಲ್ಯೂ ನೀವು ಒಟ್ಟು ಲಾಯಲ್ಟಿ ಸಂಪಾದನೆ ಮತ್ತು ಲಾಯಲ್ಟಿ ರಿಡೀಮ್ ಮಾಡಿದದ್ದನ್ನು ಕೂಡ ನೋಡಬಹುದು. ಡ್ಯಾಶ್ ಬೋರ್ಡ್ ಮಾರಾಟ, ಖರೀದಿ ಮತ್ತು ಲಾಭದ ಒಂದು ಗ್ರಾಫಿಕಲ್ ಪ್ರತಿನಿಧನವನ್ನು ಸಹ ಒದಗಿಸುತ್ತದೆ. ಗ್ರಾಹಕ ಸೆಕ್ಷನ್ನಲ್ಲಿ ನೀವು ಗ್ರಾಹಕರಿಂದ ಸಂಗ್ರಹಿಸಬೇಕಾದ ಮೊತ್ತವನ್ನು ನೋಡಬಹುದು. ಜೊತೆಗೆ ನೀವು ಟಾಪ್ ಗ್ರಾಹಕರನ್ನು ನೋಡಬಹುದು. ನೀವು ಸಪ್ಲೈಯರ್ಸ್ಗಾಗಿ ಪಾವತಿಸಬೇಕಾದ ಮೊತ್ತವನ್ನು ಕೂಡ ನೋಡಬಹುದು ಮತ್ತು ಟಾಪ್ ಸಪ್ಲೈಯರ್ಸ್ ನೋಡಬಹುದು. ಡ್ಯಾಶ್ ಬೋರ್ಡ್ನಲ್ಲಿ ಮಾರಾಟ ಸಾರಾಂಶ ಮತ್ತು ಪಾವತಿ ಟೈಪ್ ಸಾರಾಂಶವು ಸೇರಿದೆ. ವ್ಯೂ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಉತ್ಪನ್ನ ವಿವಿಧ ಪಾವತಿ ಮೋಡ್ಗಳನ್ನು ನೋಡಬಹುದು. ಡ್ಯಾಶ್ ಬೋರ್ಡ್ಗೆ ಹಿಂತಿರುಗಿ ನೀವು ಖರೀದಿ ಸಾರಾಂಶ ಮತ್ತು ಕಡಿಮೆ ಸ್ಟಾಕ್ ಐಟಂಗಳನ್ನು ನೋಡಬಹುದು. ನೀವು ಮಾರಾಟ ಮಾರ್ಜಿನ್ ಆಯ್ಕೆ ಮಾಡಬಹುದು. ಯಾವ ಐಟಂಗಳಿಗೆ ಹೆಚ್ಚು ಮಾರ್ಜಿನ್ ಇದೆ ಎಂದು ನೋಡಲು ನೀವು ಅಪ್ಕಮಿಂಗ್ ಚೆಕ್ಗಳನ್ನು ಕೂಡ ನೋಡಬಹುದು. ಡ್ಯಾಶ್ ಬೋರ್ಡ್ ನಿಮಗೆ ಹೋಲ್ಸೇಲ್ ಸಾರಾಂಶ ನೋಡಲು ಮತ್ತು ಎಕ್ಸ್ಪೈರಿಂಗ್ ಅಥವಾ ಎಕ್ಸ್ಪೈರ್ಡ್ ಆಗಿರುವ ಐಟಂಗಳನ್ನು ಪರಿಶೀಲಿಸಲು ಅವಕಾಶವನ್ನು ಕೊಡುತ್ತದೆ. ಸ್ಟೋರ್ ಬದಲಾಯಿಸಲು ಚೇನ್ ಸ್ಟೋರ್ ಆಯ್ಕೆ ಮಾಡಿ. ನೀವು ನೋಡಬಹುದು 2 ಸ್ಟೋರ್ಸ್ ಆಯ್ಕೆ ಮಾಡಲಾಗಿದೆ. ದಿನಾಂಕ ಫಿಲ್ಟರ್ ಆಯ್ಕೆ ಮಾಡಿ ನಂತರ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು MRP ಮೂಲಕ ಇನ್ವೆಂಟರಿ ವ್ಯಾಲ್ಯೂ, PTR, ಮಾರಾಟ ಮತ್ತು ಖರೀದಿ ವ್ಯಾಲ್ಯೂ, ಪಾವತಿ ಮತ್ತು ಸಂಗ್ರಹಣೆ ಅಗತ್ಯವಿರುವಂತಹ ಮೌಲ್ಯಗಳನ್ನು ನೋಡಬಹುದು. ನೀವು ಇಲ್ಲಿ ಮಾರಾಟ, ಖರೀದಿ ಮತ್ತು ಲಾಭದ ಹೋಲಿಕೆಯನ್ನು ನೋಡಬಹುದು. ನೀವು ಚಾರ್ಟ್ ಅಥವಾ ಟೇಬಲ್ ಮೂಲಕ ಕೂಡ ನೋಡಬಹುದು. ಇದನ್ನು ಸಕ್ರಿಯಗೊಳಿಸಿ. ಡ್ಯಾಶ್ ಬೋರ್ಡ್ ಮಾಸಿಕ ಮಾರಾಟ ಮತ್ತು ಖರೀದಿಯ ಒಂದು ಅವಲೋಕನವನ್ನು ಸಹ ಒದಗಿಸುತ್ತದೆ. ನೀವು ಖರೀದಿ ಮಾಹಿತಿಯನ್ನು ಕೂಡ ನೋಡಬಹುದು. ನೀವು ನಾನ್ ಮೂವಿಂಗ್ ಐಟಂಗಳನ್ನು ನೋಡಬಹುದು ಮತ್ತು ಟಾಪ್ ಮಾರಾಟವಾಗುವ ಐಟಂಗಳು. ಕೊನೆಗೆ ನೀವು ಎರಡೂ ಆಯ್ಕೆ ಮಾಡಿದ ಸ್ಟೋರ್ಸ್ಗಾಗಿ ಮಾರ್ಜಿನ್ ವರದಿಯನ್ನು ನೋಡಬಹುದು. ಧನ್ಯವಾದಗಳು.